ಅಧ್ಯಾಯ 39. ಶ್ರೀ ಗುರು ಚರಿತ್ರೆಯನ್ನು ಸಿದ್ಧಯೋಗೇಶ್ವರರು ನಾಮಧಾರಕನಿಗೆ ಮುಂದುವರಿಸುತ್ತಾ ಹೇಳಿದರು. ಗಾಣಗಾಪುರದಲ್ಲಿ ಶೌನಕ ಗೋತ್ರೋದ್ಭವನಾದ ಸೋಮನಾಥ ಮತ್ತು ಗಂಗಮ್ಮ ಎಂಬ ಮುದಿ ದಂಪತಿಗಳಿದ್ದರು. ಅವರಿಗೆ ಮಕ್ಕಳಿರಲಿಲ್ಲ. ಯೌವನದಲ್ಲಿ ಹಲವಾರು ವ್ರತನಿಯಮಗಳನ್ನು ಪಾಲಿಸಿದರೂ ಸಹ ಸಂತಾನ ಭಾಗ್ಯ ಅವರಿಗೆ ದೊರೆತಿರಲಿಲ್ಲ. ಪ್ರತಿನಿತ್ಯವೂ ಗಂಗಾ ತಾಯಿಯು ಶ್ರೀಗುರು ಮಠಕ್ಕೆ ಬಂದು ದರ್ಶನ ಪಡೆದು ಹೋಗುತ್ತಿದ್ದಳು. ಒಮ್ಮೆ ಶ್ರೀಗುರುಗಳು ಆಕೆಯ ಸತತವಾದ ಭಕ್ತಿಗೆ ಮೆಚ್ಚಿ, ತಾಯಿ, ನೀನು ನಿತ್ಯವೂ ನಮ್ಮ ಪಾದಪೂಜೆ ಮಾಡಿ ಆರತಿ ಬೆಳಗುತ್ತಿದ್ದೀಯೆ, ನಿನ್ನ ಮನಸ್ಸಿನ ಬಯಕೆಯಾದರೂ ಏನು ಎಂದು ಕೇಳಿದರು. ಆಕೆಯು, ಗುರುದೇವ, ಹಿಂದೆ ನನಗೆ ಪುತ್ರಾಪೇಕ್ಷೆ ಇತ್ತು, ಆದರೆ ಈಗ ನನಗೆ ಬೇಕಾಗಿರುವುದು ಮೋಕ್ಷ ಮಾರ್ಗ ಮತ್ತು ಸದ್ಗತಿ ಮಾತ್ರ ಎಂದಳು. ಶ್ರೀಗುರುಗಳು, ತಾಯಿ, ಹಿಂದೆ ನೀನು ಪುತ್ರಪ್ರಾಪ್ತಿಯಿಂದ ಮಾತ್ರ ಸದ್ಗತಿ ಎನ್ನುತ್ತಿದ್ದೆಯಲ್ಲವೇ, ಈಗ ಸದ್ಗತಿ ಮಾತ್ರ ಸಾಕೆ? ನಿನಗೆ ಪುತ್ರಪ್ರಾಪ್ತಿಯೂ ಸಿಗುವುದು, ಸದ್ಗತಿಯೂ ದೊರಕುವುದು ಎಂದರು. ಪತಿವ್ರತೆಯೇ, ಇದು ನಗೆಚಾಟಿಕೆಯ ಮಾತಲ್ಲ. ನನ್ನ ಮೇಲೆ ನಂಬಿಕೆ ಇಟ್ಟು ಹಿಂದೆ ನೀನು ಮಾಡಿದಂತೆ ಔದುಂಬರ ವೃಕ್ಷದ ಪ್ರದಕ್ಷಿಣೆಯನ್ನು ಮಾಡು, ಇದರಿಂದ ನಿನಗೆ ಪುತ್ರಯೋಗವಿದೆ ಎಂದರು. ಶ್ರೀಗುರುಗಳು ಆಕೆಗೆ ಬ್ರಹ್ಮಾಂಡ ಪುರಾಣೋಕ್ತವಾದ ಅಶ್ವತ್ ಮಹಿಮೆಯನ್ನು ತಿಳಿಸಿದರು. ತನ್ನ ಮಾನಸ ಪುತ್ರನಾದ ನಾರದರಿಗೆ ಬ್ರಹ್ಮದೇವರು ಔದುಂಬರ ವೃಕ್ಷದ ಮಹಿಮೆಯನ್ನು ಬೋಧಿಸಿದರು. ನಾರದರಿಂದ ಎಲ್ಲಾ ಋಷಿಗಳು ಇದರ ಮಹಿಮೆಯನ್ನು ಅರಿತರು. ಅಶ್ವತ್ ವೃಕ್ಷದಲ್ಲಿ ತ್ರಿಮೂರ್ತಿಗಳು ನೆಲೆಸಿರುತ್ತಾರೆ. ಈ ವೃಕ್ಷದ ಸೇವೆಯನ್ನು ಮಾಡಿದವರ ಮನೋಕಾಮನೆಗಳು ಖಂಡಿತವಾಗಿ ಈಡೇರುತ್ತದೆ. ಶ್ರೀಗುರುಗಳಿಂದ ಅಶ್ವತ್ ಮಹಿಮೆಯನ್ನು ಅರಿತ ಗಂಗಮ್ಮ ತಾಯಿಯು ಸಂಗಮ ಕ್ಷೇತ್ರದ 6 ತೀರ್ಥಗಳಲ್ಲಿ ಸ್ನಾನ ಮಾಡಿ ಅಶ್ವತ್ ವೃಕ್ಷದ ಸೇವೆಯನ್ನು ಆರಂಭಿಸಿದಳು. 3 ದಿನಗಳಲ್ಲಿ ಆಕೆಗೆ ಸ್ವಪ್ನವಾಯಿತು. ಕನಸಿನಲ್ಲಿ ಒಬ್ಬ ಬ್ರಾಹ್ಮಣನಿಗೆ ಭಿಕ್ಷೆ ನೀಡಿದಂತಾಗಿ ಆತನು ಗಾಣಗಾಪುರದ ಶ್ರೀಗುರುಗಳನ್ನು ಸೇವೆ ಮಾಡುವಂತೆಯೂ ಅವರು ಅನುಗ್ರಹಿಸುವ ಪ್ರಸಾದದಿಂದ ಫಲ ಸಿಗುವುದೆಂದು ಹೇಳಿದಂತಾಯಿತು. ಸ್ವಲ್ಪ ದಿನಗಳಲ್ಲಿಯೇ ಬ್ರಾಹ್ಮಣನ ಪತ್ನಿಯು ಗರ್ಭ ತಾಳಿ ಸಕಾಲದಲ್ಲಿ ಹೆಣ್ಣು ಮಗುವಿನ ತಾಯಿಯಾದಳು. ಆಕೆಯು ಗುರು ಸನ್ನಿಧಾನಕ್ಕೆ ಮಗುವನ್ನು ಕರೆದುಕೊಂಡು ಬಂದು, ಗುರುದೇವ, ನನಗೆ ಪುತ್ರಪ್ರಾಪ್ತಿಯಾಗಲಿಲ್ಲವೇ ಎಂದಳು. ಶ್ರೀಗುರುಗಳು ನಸುನಕ್ಕು, ಈ ನಿನ್ನ ಮಗಳು ಒಬ್ಬ ಶ್ರೇಷ್ಠ ಜ್ಞಾನಿಯ ಪತ್ನಿಯಾಗುತ್ತಾಳೆ. ಪತಿವ್ರತೆಯಾದ ಈಕೆ ಶತಾಯುಷಿ ಪುತ್ರನನ್ನೂ ಪಡೆಯುತ್ತಾಳೆ. ಮುಂದೆ ನಿನಗೆ ಒಂದು ಗಂಡು ಮಗನು ಹುಟ್ಟುತ್ತಾನೆ. ನಿನಗೆ ಶತಾಯುಷಿ ಮೂರ್ಖ ಪುತ್ರನು ಬೇಕೋ, 30 ವರ್ಷದ ಆಯಸ್ಸಿನ ಬುದ್ಧಿವಂತ ಮಗನು ಬೇಕೋ ಎಂದು ಕೇಳಿದರು. ಗಂಗಮ್ಮ ತಾಯಿಯು, ನನಗೆ ಜ್ಞಾನಿಯಾದ ಮಗ ಬೇಕು ಎಂದು ಪ್ರಾರ್ಥಿಸಿದಳು. ಶ್ರೀಗುರುಗಳು ಹಾಗೆಯೇ ಆಗಲೆಂದು ಆಶೀರ್ವದಿಸಿದರು. ಕಾಲ ಕಳೆದಂತೆ ಸೋಮನಾಥ ದಂಪತಿಗಳಿಗೆ ಒಬ್ಬ ಮಗನು, 5 ಮೊಮ್ಮಕ್ಕಳು ಜನಿಸಿದರು. ಸರಸ್ವತಿ ಎಂಬ ಮಗಳ ಪತಿಯು ವಿದ್ವಾಂಸನಾಗಿ ದೀಕ್ಷಿತ ಎನಿಸಿಕೊಂಡನು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ 39ನೇ ಅಧ್ಯಾಯವು ಸಂಪೂರ್ಣವಾಯಿತು.